ನಮಸ್ಕಾರ ಎಲ್ಲರಿಗೂ ಬಿಥಿಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಪಲ್ಯನ ಅಂದರೆ ಹಾಗಲಕಾಯಿ ಗ್ರೇವಿನ ಯಾವ ಥರನಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಸ್ವಲ್ಪನೂ ಕಹಿ ಇರೋದಿಲ್ಲ. ಹಾಗಲಕಾಯಿ ಪಲ್ಯ ಅಂದರೆ ಮೂಗು ಮುರಿಯೋರು ಜಾಸ್ತಿ, ಅಂಥವರು ಸಹಿತ ನನಗೆ ಇನ್ನೊಂದು ಸ್ವಲ್ಪ ಪಲ್ಯ ಹಾಕು, ಇನ್ನೊಂದು ಸ್ವಲ್ಪ ರೊಟ್ಟಿ ಹಾಕು ಕೊಡು ಅನ್ನೋಷ್ಟು ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಸ್ವಲ್ಪನೂ ಕಹಿ ಅನ್ನೋದೇ ಇರೋದಿಲ್ಲ. ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ನೀವೇನರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಇವಾಗ ನಾನು ಹಾಗಲಕಾಯನ್ನು ಈ ಥರನಾಗಿ ರೌಂಡಾಗಿ ಕಟ್ ಮಾಡಿ 1 ಅವರ್ನಷ್ಟು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೆ. ಯಾಕಂದರೆ ಅದು ಸ್ವಲ್ಪ ಕಹಿ ಬಿಟ್ಕೊಳ್ಳುತ್ತೆ ಅಂತ. ಹಾಗೆ ಅವು ಸ್ವಲ್ಪ ಮೆತ್ತಗಿರುತ್ತವೆ, ಸ್ವಲ್ಪ ಬೇಸಂತ ಆಗುತ್ತೆ. ಅದಕ್ಕೋಸ್ಕರ ನಾನು 1 ಅವರಷ್ಟು ಹಾಗಲಕಾಯನ್ನು ಪಲ್ಯ ಮಾಡೋಕ್ಕಿಂತ ಮುಂಚೆ ಅದನ್ನು ಉಪ್ಪು ನೀರಲ್ಲಿ ನೆನೆಯೋಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ನಾನಿಲ್ಲಿ ಅವುಗಳನ್ನು ಹುರ್ಕೋತಾ ಇದ್ದೀನಿ. ಅದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು, ಹುರ್ಕೋಬೇಕು. ನಾವು ಚೆನ್ನಾಗಿ ಹುರ್ಕೊಂಡ್ವಿ ಅಂದರೆ ಅದರೊಳಗಿರುವಂತಹ ಕಹಿ ಅಂಶ ಪೂರ್ತಿಯಾಗಿ ಹೋಗಿಬಿಡುತ್ತೆ. ಅದು ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಸ್ವಲ್ಪ ಎಣ್ಣೆನ ಹಾಕೋತಾ ಒಂದು 3ರಿಂದ 4 ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿಯುವಾಗ ಸ್ವಲ್ಪನೂ ಕೈ ಬಿಡದೇ ಇರೋ ಥರ ಹುರ್ಕೊಳ್ಳಿ, ಯಾಕಂದರೆ ಅವು ಸೀದು ಹೋಗುತ್ತವೆ. ಇವಾಗ ಎಲ್ಲನೂ ಒಂದು ಬಟ್ಲಿಗೆ ತಕ್ಕೋತಾ ಇದ್ದೀನಿ. ಒಂದು ಬಟ್ಲಲ್ಲಿ ತಕ್ಕೊಂಡು ಪಾತ್ರೆ ಒಳಗೆ ನಾನು ಒಗ್ಗರ್ಣಿನ ಹಾಕೋತೀನಿ ರೀ. ಯಾಕಂದರೆ ಅದು ಆಲ್ರೆಡಿ ಕಾದಿರ್ತೈತಿ, ಮತ್ತು ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ ರೀ. ಅದಕ್ಕಾಗಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ರಿ, ಯಾಕಂದರೆ ಗ್ರೇವಿ ತುಂಬ ರುಚಿಯಾಗಿರ್ತೈತಿ. ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ರಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋರಿ. ಸಾಸಿವೆ ಚಿಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆನ ಹಾಕೋರಿ. ಜೀರಿಗೆನೂ ಚಿಟಪಟ ಅಂದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿನ ಹಾಕೋಬೇಕ್ರಿ. ಉಳ್ಳಾಗಡ್ಡಿ ಪೂರ್ತಿಯಾಗಿ ಮೆತ್ತಗಾಗಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ. ಹಸಿ ಇತ್ತು ಅಂದರೆ ಅಷ್ಟೊಂದು ರುಚಿ ಅನ್ಸಂಗಿಲ್ಲ ರೀ. ಪೂರ್ತಿಯಾಗಿ ಮೆತ್ತಗೆ ಆಗಬೇಕು. ಹಾಗಂತ ಪೂರ್ತಿ ಕಪ್ಪಗೆ ಆಗೋವರೆಗೂ ಬೇಯಿಸ್ಕೊಳಕ್ಕೆ ಹೋಗಬೇಡ್ರಿ. ಆಮೇಲೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊನ ಹಾಕ್ಕೊಳತ್ತೀನಿ ರೀ. ಟೊಮೆಟೊ ಆಪ್ಷನಲ್ಲು, ಅದ್ರ ಬದಲಿಗೆ ಹುಣಸೆ ರಸ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ನಾನಿಲ್ಲಿ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊನು ಸಹಿತ ಪೂರ್ತಿಯಾಗಿ ಮೆತ್ತಗೆ ಆಗಬೇಕ್ರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ. ಆಮೇಲೆ ನಾನಿಲ್ಲಿ ಕರಿಬೇವನ್ನು ಹಾಕೋತಾ ಇದ್ದೀನಿ. ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ. ಇವಾಗ ಸ್ವಲ್ಪ ಅರಿಶಿನ ಹಾಕೋತೀನಿ ರೀ. ಅರಿಶಿನ ಹಾಕ್ಕೊಂಡು ಅದನ್ನು ಸಹಿತ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳತ್ತೀನಿ ರೀ. ಉಪ್ಪನ್ನು ನೋಡ್ಕೊಂಡು ಹಾಕೊಳ್ರಿ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಆತಂದ್ರೆ ಏನು ಮಾಡೋಕ್ಕೆ ಬರಂಗಿಲ್ಲ ರೀ. ಕಡಿಮೆ ಆತಂದ್ರೆ ನೋಡ್ಕೊಂಡು ಮತ್ತೆ ಹಾಕ್ಕೊಂಡು ತಿನ್ಬೋದು. ಕರೆಕ್ಟಾಗಿ ಹಾಕೋತೀನಿ ಅಂತ ಅಂದರೆ ನೋ ಪ್ರಾಬ್ಲಮ್ ರೀ. ಇವಾಗ ರುಚಿಗೆ ತಕ್ಕಷ್ಟು ಖಾರನ ಹಾಕೋತೀನಿ ರೀ. ಖಾರ ಒಂಚೂರು ಜಾಸ್ತಿ ಆದರೆ ರುಚಿ ಅನಿಸುತ್ತೆ. ಸಪ್ಪೆ ಆತಂದರೆ ಕಹಿ ಅಂಶ ಅನಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಖಾರನ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಹಾಕೋರಿ. ನಾರ್ಮಲಿ ನೀವು ಪಲ್ಯಗಳಿಗೆ ಯೂಸ್ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೋರಿ. ಆಮೇಲೆ ನಾನಿಲ್ಲಿ ಹುರಿದಿಟ್ಕೊಂಡಿರುವಂತಹ ಹಾಗಲಕಾಯನ್ನು ಏನು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ರಲ್ರಿ, ಅದರೊಳಗೆ ಪೂರ್ತಿಯಾಗಿ ಫ್ರೈ ಮಾಡ್ಕೊತೀನಿ ರೀ. ಅದು ಒಗ್ಗರಣೆ ಹಾಗಲಕಾಯಿಗೆ ಪೂರ್ತಿಯಾಗಿ ಅದು ಹತ್ಕೋಬೇಕು. ಅಂದರೆ ಒಂದು 3 ನಿಮಿಷದಷ್ಟು ಒಗ್ಗರಣೆಯಲ್ಲಿನೇ ಎಲ್ಲವನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ತುಂಬ ರುಚಿಯಾಗಿರ್ತೈತೆ ರೀ. ಹಾಗಲಕಾಯಿ ಬೇಡ ಅನ್ನೋರು ಸಹಿತ ಇಷ್ಟಪಟ್ಟು ತಿಂತಾರೆ. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷದಷ್ಟು ಬೇಯಿಸ್ಕೊತೀನಿ ರೀ. ಮತ್ತು ಎಲ್ಲನೂ ಚೆಂದ ನಮಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದರೆ ನಾವು ನೀರು ಹಾಕ್ದೇನೆ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೋತಾ ಇದ್ದೀವಲ್ರಿ, ಅದಕ್ಕೆ ಅದು ಕೆಳಗಡೆ ತಳ ಹತ್ತೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಎಲ್ಲವನ್ನು ಮತ್ತೊಮ್ಮೆ ಸ್ಪೂನಿಂದ ಕೈ ಆಡಿಸ್ಬೇಕ್ರಿ. ಇವಾಗ ನಾನು 2 ಲೋಟದಷ್ಟು ನೀರನ್ನು ಹಾಕೋತೀನಿ ರೀ. ಗ್ರೇವಿ ನಿಮಗೆ ಸ್ವಲ್ಪ ತೆಳು ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ಇನ್ನೂ ನೀರನ್ನು ಜಾಸ್ತಿ ಹಾಕೋಬೋದು. ಇಲ್ಲ ಸ್ವಲ್ಪ ಗಟ್ಟಿನೇ ತಿಕ್ನೆಸ್ ಆಗಿ ಇರಲಿ ಅಂತ ಆದರೆ ನೀರನ್ನು ಕಡಿಮೆ ಹಾಕ್ಕೊಳ್ರಿ. ಇವಾಗ ಮತ್ತೆ ಪ್ಲೇಟ್ ಮುಚ್ಚಿ ಇಟ್ಕೋತಾ ಇದ್ದೀನಿ. ಒಂದು 3 ನಿಮಿಷದಷ್ಟು ಬೇಯಿಸ್ಕೋರಿ. ಅದಾದಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಹುಣಸೆ ರಸನ ಹಾಕೋತಾ ಇದ್ದೀನಿ. ಹುಣಸೆ ರಸ ನಿಮಗೆ ನೆನೆಸಿಟ್ಕೊಳ್ಳೋದು ಮರೆತು ಹೋಗಿತ್ತು ಅಂದರೆ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಉಗುರು ಬೆಚ್ಚಗಿನ ಅದರಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇಟ್ಕೊಂಡ್ರಂದರೆ ಒಂದು 3ರಿಂದ 4 ನಿಮಿಷದಲ್ಲಿ ಹುಣಸೆ ರಸ ಬಿಟ್ಕೊಂಡ್ಬಿಡುತ್ತೆ. ತುಂಬ ಈಸಿ ಆಗುತ್ತೆ ರೀ. ಇದನ್ನು ಟ್ರಿಪ್ಪನ್ನು ಫಾಲೋ ಮಾಡಿರಿ. ಇವಾಗ ಹುಣಸೆ ರಸ ಹಾಕ್ಕೊಂಡೆ ಮತ್ತೊಮ್ಮೆ ಎಲ್ಲವನ್ನು ಕೈ ಆಡಿಸ್ಕೊಂಡೆ. ಹುಣಸೆ ರಸ ಹಾಕ್ಕೊಂಡ್ಮೇಲೆ ಬೆಲ್ಲನ ಕಂಪಲ್ಸರಿಯಾಗಿ ಹಾಕ್ಕೊಳ್ಳೇಬೇಕು. ಬೆಲ್ಲ ತುಂಬ ರುಚಿ ಅನಿಸುತ್ತೆ. ಬೆಲ್ಲ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಒಂದು ಸಾರಿ ಮಿಕ್ಸ್ ಮಾಡಿಕೊಡ್ರಿ. ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕೋತೇನೆ ರೀ.
ನೀವು ಬೆಲ್ಲದ ಪೌಡ್ರ್ ಇದ್ದರೂ ಅದನ್ನು ಸಹಿತ ಯೂಸ್ ಮಾಡ್ಕೋಬೋದು. ನಾವು ಬೆಲ್ಲದ ಪೌಡ್ರನ್ನ ಯೂಸ್ ಮಾಡೋದಿಲ್ಲ ಅಂತ ಇವಾಗ ನಾನು ಬೆಲ್ಲನ ಹಾಕ್ಕೊಂಡೆ, ಜಜ್ಜಿ ಇಟ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊಂಡೆ. ಇಲ್ಲಿ ನಾನು 2 ಸ್ಪೂನ್ನಷ್ಟು ಶೇಂಗಾ ಪೌಡರನ್ನು ಹಾಕ್ಕೊಳತ್ತೀನಿ ರೀ. ಶೇಂಗಾ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಡಬಲ್ ಆಗುತ್ತೆ ರೀ. ಶೇಂಗಾ ಪೌಡರನ್ನ ಹಾಕ್ಕೊಂಡು ಮತ್ತೊಮ್ಮೆ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿಕೊಂಡೆ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅನ್ನದ ಜೊತೆನೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಫೈನಲ್ ಆಗಿ ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕಿ ಮತ್ತೆ ಪ್ಲೇಟ್ ಮುಚ್ಚಿ ಒಂದು 3ರಿಂದ 4 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಟೋಟಲ್ ಆಗಿ ನಾವು 10 ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗುತ್ತೆ. ಇವಾಗ ಮುಚ್ಚಿ ಅದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನಮಗೆ ಬಿಸಿ ಬಿಸಿ ಆದಂತಹ ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು. ಅದಕ್ಕೆ ತುಪ್ಪದ ಜೊತೆ ತಿಂದ್ರಂತೂ ಇನ್ನೂ ರುಚಿ ಅನಿಸುತ್ತೆ. ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆಗೆ ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ಯಾವ ತೆರನಾಗಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ಫೈನಲ್ ಆಗಿ ನಮ್ಮದು ಹಾಗಲಕಾಯಿ ಗ್ರೇವಿ ರೆಡಿ ಆಯಿತು. ಸರ್ವಿಂಗ್ ಬೌಲಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ರುಚಿಕರವಾದಂತಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಹಾಗಲಕಾಯಿ ಪಲ್ಯ ರುಚಿಯಾಯಿತು. ಹಾಗೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಈ ಹಾಗಲಕಾಯಿ ಪಲ್ಯನ ಸೇವನೆ ಮಾಡಬಾರ್ದು. ಯಾಕಂದರೆ ಹಾಲು ಕಹಿ ಆಗುತ್ತವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗರ್ಭಿಣಿಯರು ಮತ್ತು ಬಾಣಂತಿಯರು ಯಾವುದೇ ಕಾರಣಕ್ಕೂ ಹಾಗಲಕಾಯಿ ಪಲ್ಯನ ತಿನ್ನೋಕ್ಕೆ ಹೋಗಬೇಡಿ. ನಾನು ಮಾಡಿ ತೋರಿಸಿರುವಂಥ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಅನ್ನದಾತೋ